ಕಾಮಾಲೆ ರೋಗವನ್ನ ಯಾವ ರೀತಿ ಗುಣಪಡಿಸ್ಕೊಳ್ಬಹುದು ಗುರುಗಳೇ? ಕಾಮಾಲೆ ರೋಗ ಇದು ಬರೋದೇನಂದ್ರೆ ನೋಡಿ, ಹೊರಗಡೆ ಇರ್ತಕ್ಕಂಥ ಫುಡ್ ತಿನ್ನೋದ್ರಿಂದ ಈ ಸಮಸ್ಯೆ ಬರ್ತದೆ ಹೆಚ್ಚಾಗಿ. ಮತ್ತೆ ಸರಿಯಾಗಿ ಹೈಜೀನ್ ಇರೋದಿಲ್ಲ ಫುಡ್ ಎಲ್ಲ. ಏನಂತ ಹೇಳಿದ್ರೆ ಸರಿಯಾಗಿ ಕ್ಲೀನ್ ಇಲ್ಲದೆ ಆಹಾರ ತಯಾರು ಮಾಡ್ತಾರೆ, ಅದರಲ್ಲಿ ನೊಣ ನೊರ್ಜು ಎಲ್ಲ ಬಿದ್ದಿರ್ತದೆ. ಒಟ್ಟಿನಲ್ಲಿ ಹೈಜೀನಿಕ್ ಕೊರತೆಯಿಂದನೇ ಈ ಕಾಮಾಲೆ ರೋಗ ಬರೋದು. ಅದಕ್ಕೆ ಸ್ವಚ್ಛತೆ ಬಹಳ ಮುಖ್ಯ. ಅಡುಗೆ ಮನೆ ಔಷಧಿಯ ಆಲಯ ಆಗ್ಬೇಕು, ಅಷ್ಟು ಹೈಜೀನಿಕ್ ಆಗಿರಬೇಕು. ಈಗ ಆಲ್ರೆಡಿ ಬಂದಿದೆ ಅಂದ್ರೆ ಇದಕ್ಕೆ ಪರಿಹಾರ ಅಂದ್ರೆ ನೆಲನೆಲ್ಲಿ ಅಂತ ಬರುತ್ತೆ. ಆ ನೆಲನೆಲ್ಲಿ ಫ್ರೆಶ್ ಆಗಿ ಸಿಕ್ಕರೆ ಅದನ್ನ ಜಜ್ಜಿ ರಸ ತೆಗಬೇಕು. ಒಂದು 10 ಚಮಚ ಅದರ ರಸ ಕುಡಿದು ಇಂಗ್ಲಾರಕಾಯಿ ಉಂಡೆ ಒಂದು 6 ರಿಂದ 8 ನುಂಗಿ 1 ಲೋಟ ಎಳ್ನೀರನ್ನ ಕುಡಿಬೇಕು. ಈ ಥರ ಒಂದು ಕನಿಷ್ಠ ಪಕ್ಷ ಒಂದು 2-3 ತಿಂಗಳು ಮಾಡೋದ್ರಿಂದ ಜಾಯಿಂಡಿಸ್ ಕಂಪ್ಲೀಟಾಗಿ ಗುಣ ಆಗುತ್ತೆ. ಹಳದಿ ಕೈ ಕಣ್ಣು ಎಲ್ಲ ಹಳದಿ ಆಗಿರೋದು 1 ವಾರ 15 ದಿವಸದಲ್ಲಿ ಕಮ್ಮಿ ಆಗುತ್ತೆ. ಅದು ಪೂರ್ತಿ ಕ್ಲೀನ್ ಆಗಲಿಕ್ಕೆ ಈ ಥರ ಮಾಡಬೇಕು. ಮತ್ತು ಪಥ್ಯ ಮಾಡಬೇಕು, ಸಪ್ಪೆ ಆಹಾರವನ್ನು ತಿನ್ನಬೇಕು. ಹೆಸರು ಬೇಳೆ ಅಕ್ಕಿ ಹಾಕಿರೋ ಕಿಚಡಿ ಈ ಥರದ್ದೆಲ್ಲ ಪಥ್ಯ ಮಾಡಬೇಕು. ಖಾರ ಮಸಾಲೆ ಪದಾರ್ಥ ಕರ್ದಿರೋ ಪದಾರ್ಥಗಳನ್ನ 1 ವರ್ಷದವರೆಗೂ ಸೇವನೆ ಮಾಡಬಾರ್ದು. ಅಂದರೆ ಪದೇ ಪದೇ ಜಾಯಿಂಡಿಸು ಈ ಕಾಮಾಲೆ ರೋಗ ಬರೋದಿಲ್ಲ. ಮತ್ತು ಹಸಿ ನೆಲನೆಲ್ಲಿ ಸೊಪ್ಪು ಸಿಗಲಿಲ್ಲ ಅಂದರೆ ಒಣ ಪೌಡರ್ ಸಿಗುತ್ತೆ, ನೆಲನೆಲ್ಲಿ ಪೌಡ್ರು, ಭೂಮಿ ಆಮ್ಲ ಪೌಡ್ರ್ ಅಂತ ಕೇಳಿ ಆಯುರ್ವೇದ ಶಾಪ್ಗಳಲ್ಲಿ. 2 ಚಮಚ ತೆಗೆದುಕೊಳ್ಳಿ, ಅದನ್ನು 1 ಡಬ್ಬ ತಂದಿಟ್ಕೊಳ್ಳಿ. ಅದನ್ನು 2 ಚಮಚ 2 ಲೋಟ ನೀರಲ್ಲಿ ಹಾಕಿ ಅದನ್ನು ಕುದ್ದು ಅರ್ಧ ಲೋಟಕ್ಕೆ ಇಳಿಸ್ಬೇಕು. ಅದನ್ನು ಶೋಧಿಸಿ ಆ ಕಷಾಯ ಕುಡಿದು ಮತ್ತು ಇಂಗ್ಲಾರಕಾಯನ್ನು ಉಂಡೆ ಮಾಡಿ ನುಂಗೋದ್ರಿಂದನೂ ಕೂಡ ಈ ಜಾಯಿಂಡಿಸು ಕಾಮಾಲೆ ರೋಗಕ್ಕೆ ಪರಿಣಾಮಕಾರಿಯಾಗಿ ನಾವು ಪರಿಹಾರವನ್ನು ಕಂಡುಕೊಳ್ಬೋದು.